ಕಬಿನಿ ಹಿನ್ನೀರಿನಲ್ಲಿ ಜೂನಿಯರ್ ಅರ್ಜುನ ಮತ್ತೆ ಎಂಟ್ರಿ. ಮದವೇರಿದ ಜೂನಿಯರ್ ಅರ್ಜುನನ ಕಂಡು ಒಂದೇ ಓಟಕ್ಕೆ ಕಾಲ್ಕಿತ್ತ ಒಂಟಿ ಸಲಗ. ಇದನ್ನ ನೋಡಿ ಮತ್ತೆ ಹೆಣ್ಣಾನೆಗಳ ಗುಂಪು ಕಾಡಿನೊಳಗೆ ಓಡಲು ಪ್ರಾರಂಭ. ಧೂಳೆಬ್ಬಿಸಿದ ಜೂನಿಯರ್ ಅರ್ಜುನ. ಕಳೆದ 10 ದಿನಗಳಿಂದಲೂ ಜೂನಿಯರ್ ಅರ್ಜುನನ ಬಳಿ ಯಾವೊಂದು ಆನೆಯೂ ಸುಳಿಯುತ್ತಿಲ್ಲ. ಮದವೇರಿದ ಆನೆಯನ್ನು ಕಂಡು ನೂರಾರು ಆನೆಗಳ ಗುಂಪು ಕಂಗಾಲು. ಜೂನಿಯರ್ ಅರ್ಜುನ ಎಂದರೆ ಅರ್ಜುನನಿಗಿಂತಲೂ ಬಲಶಾಲಿಯ. ಜೂನಿಯರ್ ಅರ್ಜುನನ ಕಂಡು ಬೇರೆ ಆನೆಗಳು ಕಾಲ್ಕಿತ್ತಿದ್ದೇಕೆ? ಅರ್ಜುನನಷ್ಟೇ ಸಾಧು ಸ್ವಭಾವ ಇರಬಹುದಾ ಈ ಜೂನಿಯರ್ ಅರ್ಜುನ? ಇಲ್ಲ, ಆನೆ ಗುಂಪುಗಳಿಗೆ ಭಯ ಎಂದರೆ ಅವನು ಸಾಧು ಸ್ವಭಾವವಾಗಲು ಸಾಧ್ಯವೇ ಇಲ್ಲ. ಕಾಡಿನಲ್ಲಿರುವ ಈ ಜೂನಿಯರ್ ಅರ್ಜುನನಿಗೂ ನಾಡಿನಲ್ಲಿದ್ದ ನಮ್ಮ ಅರ್ಜುನನಿಗೂ ಹೋಲಿಕೆ ಮಾಡಿ ನೋಡಿ. ಮನುಷ್ಯರ ಕೈಗೆ ಸಿಕ್ಕಿ ಮನುಷ್ಯನ ಜೊತೆ ವಿಶ್ವಾಸ ಬೆಳೆಸಿ ತನ್ನವರನ್ನು ಹಿಡಿಯಲು ಹೋದ ಅರ್ಜುನ ತನ್ನವರಿಂದಲೇ ಬಲಿಯಾದ. ಕಾಡಿನಲ್ಲಿರುವ ಈ ಜೂನಿಯರ್ ಅರ್ಜುನ ತಮಗಿಷ್ಟ ಬಂದ ಸಂಗಾತಿ ಜೊತೆ ಸರಸ ಸಲ್ಲಾಪ ಮಾಡುತ್ತಾ ಕಾಲ ಕಳೆಯುತ್ತಿದ್ದಾನೆ. ಆದರೆ ನಾಡಿನಲ್ಲಿದ್ದ ನಮ್ಮ ಅರ್ಜುನ ನಿವೃತ್ತಿ ಘೋಷಣೆಯ ನಂತರ ತನ್ನ ಕಾಲಿಗೆ ದಪ್ಪ ಗಾತ್ರದ ಚೈನನ್ನು ಅಳವಡಿಸಿಕೊಂಡು ಸಂಗಾತಿ ಇಲ್ಲದೆ ಮದದಲ್ಲಿ ಚಿಂತಿಸುತ್ತಿರುವಾಗ ಆ ಅರ್ಜುನನನ್ನು ಕಾಡಾನೆ ಸೆರೆಗೆ ಎಂದು ಕರೆದುಕೊಂಡು ಹೋದ ಅರಣ್ಯ ಅಧಿಕಾರಿಗಳಿಗೆ ನಾವು ಏನೆಂದು ಹೇಳಬೇಕು ಅಲ್ವಾ ಸ್ನೇಹಿತರೆ?